ತಕರಮಣ ಆರಾಮಾಗಿ ಮಣಿಕೋ. ನಿಂಗೆ ಏನಾರ ಬೇಕಿದ್ರೆ ನನ್ನನ್ನು ಎಬ್ಬರಿಸು. ಆಯ್ತು ಸರ್ದವ. ನೀವು ಅದು ಬಾಬಾ ಇವರಿನ್ನೂ ಮನೆಗೆ ಬಂದಿಲ್ಲ. ಹೌದಾ? ನಾನು ಹೋಗಿ ನೋಡ್ಕೊ ಬರಲ್ಲ? ಅಯ್ಯೋ ಬೇಡ ಬಾಬಾ, ಇವ್ರ ನಡುವೆ ಹೀಗೆ ಮಾಡ್ತಿದ್ದಾರೆ. ಇವತ್ತು ಅವ್ರು ಬರಲಿ, ನಾನೇ ಅವ್ರನ್ನ ಕೇಳ್ತೀನಿ ಇಲ್ಲಿರ್ಲಾ ಅಥವಾ ನನ್ನ ತವ್ರ ಮನೆಗೆ ಹೊಟ್ಟೋಗ್ಲಾ ಅಂತ. ಅಯ್ಯೋ ಅದಕ್ಕೆ ಯಾಕಂಗೆ ಮಾತಾಡ್ತೀರಾ? ನೀವೇನು ತಲೆ ಕೆಡಿಸ್ಕೋಬೇಡಿ. ಅಶೋಕ ಬಂದಮೇಲೆ ನಾನೇ ಅಂತ ಮಾತಾಡ್ತೀನಿ. ನೀವಾಗ ಮಲ್ಕೊಳ್ಳಿ. ಇಲ್ಲ ಬಾಬಾ, ನಾನು ಅವ್ರಿಗೆ ಮತ್ತೆ ಕಾಲ್ ಮಾಡಿ ನೋಡ್ತೀನಿ, ನೀವು ಮಲ್ಕೊಳ್ಳಿ. ಅಶೋಕ ಯಾವಾಗ ಬರೋದು? ಅದಕ್ಕೆ ಯಾವಾಗ ಹೋಗೋದು? ದೇವ್ರೆ, ಮೇಡಮ್ ಬಂದು ಕಾಯ್ತಿದ್ರಿ, ಏನು ಮಾಡಲಿ? ಅದಕ್ಕೆ ಒಳಗೆ ಹೋಗಿ ಇವತ್ತು ರಾತ್ರಿ ಬನ್ನಿ, ನಿಮ್ಮ ಪಾಪ ಹೆಂಗೆ ಮಾಯ ಆಯ್ತೈತಿ ಅಂತ ನೋಡಿ. ಜಾನಕಿ, ಸದ್ಯ ನೀನ್ ಮಲ್ಗಿಲ್ವಲ್ಲ, ಬಾ ಹೊರಗಡೆ. ಎಲ್ಲಿಗಮ್ಮ? ಎಲ್ಲಿಗೂ ಇಲ್ಲ. ಹಿಂದಿನ ಬೀದಿಲಿ ಕಾವೇರಮ್ಮ ಇದಾರಲ್ಲ, ಅವ್ರ ಮಗಳು ಮದ್ವೆ. ಅಲ್ಲಿಗೆ ಬಂದಿರೋ ಕೆಲವು ಹೆಂಗಸರು ಮೆಹಂದಿ ಹಾಕೊಳಕ್ಕೆ ಅಂತ ಇಲ್ಲಿಗೆ ಬರ್ತಿದ್ದಾರೆ. ಅದಕ್ಕೆ ನೀನು ಬಾ. ಇಲ್ಲಿಗ? ಈಗ್ಲಾ? ಯಾಕಮ್ಮ? ಯಾಕೆ ಅಂದ್ರೆ ಅವ್ರ ಮನೇಲಿ ಜಾಗ ಇಲ್ಲದೆ ಇರಬಹುದು. ಬರೋರ್ನ ಬೇಡ ಅಂತ ಹೇಳೋದಕ್ಕಾಗತ್ತಾ? ನಿನಗೂ ಇಂಟ್ರೆಸ್ಟ್ ಇದ್ರೆ ಮೆಹಂದಿ ಹಾಕೋ, ಇಲ್ಲ ಅಂದ್ರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಂತೆ ಬಾ. ಸರಿ, ನೀನು ಹೋಗು, ನಾನು ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಈ ಹೆಂಗಸ್ರೆಲ್ಲ ಇವತ್ತೇ ಬರ್ಬೇಕಾ? ನಾನು ಹೇಗೆ ಹೊರಗೋಗೋದು ಇವಾಗ? ಬನ್ನಿ ಬನ್ನಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚೆನ್ನಾಗಿದ್ದಾಳೆ. ಎಲ್ಲರೂ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ. ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ನೀವು ಬರಲೇ ಇಲ್ಲ? ಕಾವೇರಮ್ಮರು ತುಂಬಾ ಕರೆದಿದ್ರು. ಬೆಳಗ್ಗೆ ಬರ್ತೀನಿ, ಸ್ವಲ್ಪ ಕೆಲಸ ಇತ್ತು ಇವತ್ತು. ಕುಡಿಯೋಕೆ ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್ ಏನು ಕೊಡ್ಲಿ? ಹೌದಾ? ಶೆಕೆ ಅಲ್ವಾ? ಜ್ಯೂಸೇ ಮಾಡಿ ತರಿಸ್ತೀನಿ. ಅದಕ್ಕೆ ಇನ್ನೂ ಇಲ್ಲೇ ಅವರಲ್ಲ, ಹೆಂಗಪ್ಪ ಈಚೆ ಕಡೆಗೆ ಹೋಗೋದು?
ಮೇಡಮ್ ಬೇರೆ ಕಾಯ್ಕೊಂಡಿರ್ತಾರೆ. ಅತ್ತಿಗೆ ಕಾಣ್ತಿಲ್ಲ. ರಾಮ, ಇನ್ನ ಮನೆ ಕಂಡಿದ್ರೆ ಕ್ಯಾಮೆ ಕೆಟ್ಟಂಗೆ. ಮೇಡಮ್ನ ನೀನೇ ಬರೋಕ್ಕೆ ಕೇಳಿ ಹಿಂಗೆ ಬಿತ್ಕೊಂಡಿದ್ರೆ ಪರಮಾತ್ಮ ಮೆಚ್ಚಕ್ಕಿಲ್ಲ. ನಡಿ ನಡಿ, ಈಗಲೇ ಓಟ ಕಟ್ಟು. ಬಾವಾ, ಬಾಗ್ಲತ್ರ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ಬಾವಾ? ಅದು ನೀವು ಬಾಗ್ಲತ್ರ ನಿಂತ್ಕೊಂಡು ಮಾತ್ರಕ್ಕೆ ನಿಮ್ಮ ತಮ್ಮ ಬಂದ್ಬಿಡ್ತಾರ? ನೀವು ಹೋಗಿ ಮಲ್ಕೊಳ್ಳಿ ಬಾವಾ. ಅತ್ತಿಗೆ, ಅದೇ ಅಶೋಕ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ಅವ್ರಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಬಾವಾ. ಒಂದ್ಕಿಂತ ಫೋನ್ ಮಾಡಿ ನೋಡಿ ಅದಕ್ಕೆ. ನಾನು ಸುಮಾರು ಸಲ ಅವ್ರಿಗೆ ಕಾಲ್ ಮಾಡಿದೆ, ಆದರೆ ಅವ್ರ ಫೋನ್ ರಿಸೀವೇ ಮಾಡ್ತಿಲ್ಲ. ಆಂಜನಪ್ಪನ ಮೇಲೆ ಭಾರ ಹಾಕಿ ಸುಮ್ಕೆ ಇನ್ನೊಂದ್ಕಿತ ಮಾಡಿ ನೋಡುಮ್ಮ. ಸರಿ. ಅಶೋಕಣ್ಣ ಏನೋ ನನ್ನ ಕೈಗೆ ಫೋನ್ ಕೊಟ್ಬಿಟ್ಟು ಫೋಟ್ ಆಗೋದ್ರು. ಈಗ ಹತ್ಕಮ್ಮನವ್ರನ್ನ ಹೆಂಗಪ್ಪ ಸಂಭಾಳ್ಸೋದು? ಹಲೋ ಅಶೋಕ್, ಎಲ್ಲಿದ್ದೀರಾ? ಎಷ್ಟೊತ್ತಾಯ್ತು ಇನ್ನೂ ಮನೆಗೆ ಬಂದಿಲ್ವಲ್ಲ ನೀವು? ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ರಾ? ಬೇಗ ಮನೆಗೆ ಬನ್ನಿ. ಅಯ್ಯೋ ಅದಕ್ಕೆ ಒಂದು ನಿಮಿಷ, ನಾನು ದ್ಯಾವಣ್ಣ ಮಾತಾಡ್ತಾ ಇವ್ನಿ. ಅಣ್ಣ ಲೇಟ್ ಆಯ್ತದೆ ಅಂತ ಹೇಳಕ್ಕೆ ಹೇಳಿದ್ರು. ಯಾಕೆ? ಎಲ್ಲಿದ್ದೀರಾ? ಪಾರ್ಟಿಲಿ. ಏನು? ಅದು ಪಾರ್ಟಿ ಆಫೀಸ್ನಲ್ಲಿ ಸರ್ವ ಸದಸ್ಯರ ಜೊತೆ ಫುಲ್ ಮೀಟಿಂಗು. ಅದಕ್ಕೆ ನೋಡು, ನಾನು ಅವ್ರ ಜೊತೆ ಈಗಲೇ ಮಾತಾಡಬೇಕು. ಫೋನ್ ತಗೊಂಡೋಗಿ ಅವ್ರಿಗೆ ಕೊಡು, ಹೋಗು. ಹಲೋ 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 ಹಲೋ. ಏನಕ್ಕೆ ಬತ್ತಮ್ಮಂತ? ಏನು ಅಂತ ಹೇಳಿ ಬಾವಾ, ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ. ಈ ಮನೇಲಿ ನನಗೆ ಯಾರು ಮರ್ಯಾದೆ ಕೊಡ್ತಾರೆ ಹೇಳಿ? ನಿಮ್ಮೊಬ್ಬರನ್ನ ಬಿಟ್ಟು ಅಲ್ವಾ ಬಾವಾ? ಅದಕ್ಕೆ ಮಹಾದೇವಯ್ಯನವ್ರ ಮಗಳು ನಾನು. ಈ ಮನೇಲಿ ಇನ್ನೊಬ್ಬರು ನೆರಳಲ್ಲಿ ನೆಲೆ ಹುಡ್ಕೊಳ್ಳೋ ಪರಿಸ್ಥಿತಿಲಿ ಇದ್ದೀನಿ. ನೀವೇ ಹೇಳಿ ಬಾವಾ, ಈ ಮನೆಗೋಸ್ಕರ ನಾನು ಏನೆಲ್ಲ ಮಾಡಿಲ್ಲ, ಎಷ್ಟೆಲ್ಲ ಮಾಡಿಲ್ಲ. ಆದ್ರೆ ಕೊನೆಗೆ ನನಗೆ ಸಿಗೋದು ಬರೀ ಅವಮಾನ ಅಷ್ಟೇ. ಈಗ ನೀವೇ ನೋಡಿದ್ರಲ್ಲ, ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಬೇರೆಯವ್ರು ಯಾರಿಗೂ ಫೋನ್ ಕೊಟ್ಟು ಮಾತಾಡಿಸ್ತಾರೆ. ಇವತ್ತೇನಪ್ಪ ಇದು? ಅದಕ್ಕೆ ಈಟೋದು ಗಂಟೆ ಮಾತಾಡ್ತಾವ್ರೆ. ಈ ಬೇಕುಪ್ಪ ಎಲ್ಲೋದ? ಎಲ್ಲ ಇವನಿಂದಲೇ ಹಿಡ್ಕಣ್ಣಾಗ ತಟ್ಟಬೇಕು. ಈಗಲೇ ತಡ ಆಗೈತೆ. ಇವತ್ತೇನಾರ ಹೋಗ್ಲಿಲ್ಲ ಅಂದರೆ ಮೇಡಮ್ ಇನ್ಯಾವತ್ತೂ ಮಾತಾಡೋಕ್ಕಿಲ್ಲ ಅಷ್ಟೇ.
ಮಾತಾಡಿ ಬಾವ, ನೀವೇ ಹೇಳಿ, ನಾನ್ ಮಾತಾಡಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಆದ್ರೂ ನಮ್ಮ ಕಾವೇರಮ್ಮನ್ನ ಮೆಚ್ಲೇಬೇಕು ಕಣಕ್ಕ. ಹೌದೌದು, ಗಂಡ ಕುಡ್ಕ ಆದ್ರೂ ಮಗಳನ್ನ ಲಗ್ನ ತಕ್ಕ ತಗೊಬಂದ್ಲು. ಅದ್ರಲ್ಲೂ ಈಗಿನ ಕಾಲದ ಹೆಣ್ಮಕ್ಳು ಸುಮ್ಕಿಯರನ್ನ ಲಗ್ನನ ಆಯ್ತಾರ, ಏನಾರು ಕ್ಯಾಮೆ ಇರ್ಲೇಬೇಕು. ಅದ್ರಲ್ಲೂ ಹಳ್ಳಿ ಹುಡುಗರು ಅಂದ್ರೇನೆ ಬೇಡ ಅಂತವೆ. ಎಲ್ಲಾರ್ಗು ಪಟ್ಟಣದ ಹುಡುಗರ ತರಗತಿ ಸುಶೀಲಕ್ಕ. ಅಲ್ಲ ಮಿಸಮ್ಮ, ಗಂಡು ಹಳ್ಳಿ ಹುಡುಗ ರೈತಾಪಿ ಆದ್ರೆ ನೀನ್ ಒಪ್ಕೋತೀಯಾ? ಇಲ್ಲ ತಾನೇ? ನಂಗೆ ಆ ಥರ ಏನೂ ಇಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಆಸೆ ಇರುತ್ತಲ್ವಾ. ಹೌದೌದು, ನಿನಗೆ ಯಾವ ಥರ ಗಂಡ ಇಷ್ಟನಮ್ಮ? ಹಾಗೇನೂ ಇಲ್ಲ, ಅದು ನಾನು ಒಳಗಡೆ ಇರ್ತೀನಿ. ಸುಶೀಲಕ್ಕ, ನೋಡ್ದೆ ನನ್ ಮಗ್ಳ ನಮ್ಮ ಮದ್ವೆ ವಿಚಾರ ಮಾತಾಡಿದ ತಕ್ಷಣ ಹೆಂಗ್ ನಾಚ್ಕೊಂಡು ಹೋದ್ಲು. ಹೋದ್ಸಲ ರಾಮೋರ್ ಲೇಟಾಗಿ ಬಂದ್ರು ಅಂತ ನಾನು ಕೋಪ ಮಾಡ್ಕೊಂಡಿದ್ದೆ. ಈಗ ನಾನೇ ಲೇಟಾಗಿ ಹೋಗ್ಬಿಟ್ರೆ ಇಲ್ಲ, ಆದರೆ ಹೇಗೆ ಹೋಗ್ಲಿ? ಹೆಂಗಸ್ರೆಲ್ಲ ಊರ್ ಸುದ್ದಿ ಮಾತಾಡೋ ಮೂಡಲ್ಲಿದ್ದಾರೆ. ಇವ್ರನ್ನ ಮೀರ್ ಹೇಗೆ ಹೋಗೋದು? ಆವತ್ತು ರಾಮೋರ್ ಮನೆಗೆ ಲೇಟಾಗಿ ಬಂದಿದ್ದಕ್ಕೆ ನಾನು ಕೋಪ ಮಾಡಿಕೊಂಡೆ. ಆದರೆ ಈಗ ಅವ್ರು ಕರೆದಿದ್ದಾರೆ, ನಾನೇ ಹೋಗಿಲ್ಲ ಅಂದರೆ ಛೇ, ಈ ಹೆಂಗಸರು ಬೇರೆ ಒಳ್ಳೆ ಗಾಸಿಪ್ ಮೂಡಲ್ಲೇ ಇದ್ದಾರೆ. ಈಗ ಹೇಗೆ ಹೊರಗೆ ಹೋಗೋದು? ಜಾನಕಿ, ನೀನ್ ಗೋರಂಟಿ ಹಾಕಿಸ್ಕೊಳಕ್ ಹೋಗಿಲ್ವಾ? ಜಾನು, ಹಾಂ ಏನಂದ್ರಿ? ನೀನ್ ಗೋರಂಟಿ ಹಾಕಿಸ್ಕೊಳಕ್ ಹೋಗಿಲ್ವಾ ಅಂದೆ. ಇಲ್ಲಪ್ಪ, ಇಂಟ್ರೆಸ್ಟ್ ಇಲ್ಲ. ನೀನ್ ಚಿಕ್ಕೋಳಿದ್ದಾಗ ಯಾರಾದ್ರೂ ಗೋರಂಟಿ ಹಾಕಿಸ್ಕೊಂಡ್ರೆ ನಂಗೂ ಬೇಕು ಅಂತ ಹಠ ಹಿಡಿತಾ ಇದ್ದೆ. ನೆನ್ಪಿದ್ಯಾ? ಒಂದ್ ದಿವ್ಸ ಮುಖಕ್ಕೆಲ್ಲ ಬಳ್ಕೊಂಡಿದ್ದೆ. ಹೌದು, ಅದ್ರ ಫೋಟೋ ಇರ್ಬೇಕಲ್ಲ? ಹಾ, ಅದೇ ನಿನ್ ಫೋಟೋಸು ಆಲ್ಬಮ್ ಇರ್ಬೇಕಲ್ಲಮ್ಮ, ನೋಡೋಣ ಬಾ. ಅಪ್ಪ ಈಗ್ಲಾ? ಅಯ್ಯೋ, ಇವರೆಲ್ಲ ಬಂದಿದಾರಲ್ಲ, ಇವ್ರು ಹೋಗೋವರೆಗೂ ನಿದ್ದೆ ಬರಲ್ಲ. ಅಲ್ಲಿವರೆಗೂ ನಾವು ಆಲ್ಬಮ್ಸ್ ನೋಡೋಣ ಬಾ. ಎಲ್ರಿಗೂ ಇವತ್ತೇ ಆಗ್ಬೇಕಾ? ನಾನು ಆಲ್ಬಮ್ ಎಲ್ಲ ಹುಡುಕಿಟ್ಟಿರ್ತೀನಿ, ಬಾ. ರಾಮ, ಏ ರಾಮ, ಏನೆಲ್ಲ ಮಾಡ್ತಿದ್ಯಾ? ಹಾ, ನಿಜವಾದ ಪೈಲ್ವಾನ ಅಂತ ಊರು ತುಂಬ ಹೇಳ್ಕೊಂಡು
ಈಗ ಕತ್ಲೆ ಹೊತ್ತಲ್ಲಿ ಮೇಡಮ್ನ ನೋಡೋಕೆ ಹೋಗ್ತಿದ್ಯಾ? ಬೇಡ ಕಲರಮ್ಮ, ಬೇಡ. ಆದರೆ ಮೇಡಮಿಗೆ ಮಾತು ಕೊಟ್ಬಿಟ್ಟಿವ್ನಿ. ಕೊಟ್ಟಿರೋ ಮಾತು ಮುಖ್ಯನಾ ಅಥವಾ ಬ್ರಹ್ಮಚಾರಿ ಆಗಿರೋದು ಮುಖ್ಯನಾ? ಬ್ರಹ್ಮಚಾರಿ ಆಗಿರೋದೇ ಮುಖ್ಯ. ಆದರೂ ಬರೀ ಭೇಟಿ ಮಾಡೋಕೆ ಅಷ್ಟೇ ಅಲ್ಲೇ ಹೋಯ್ತಾ ಇರೋದು. ಏನು ತೆಪ್ಪ? ಹಳ್ಳಿ ಜನರ ಬಗ್ಗೆ ಗೊತ್ತಿಲ್ವೇನಲ್ಲ ನಿಂಗೆ? ನೀನು ಕತ್ತಲಲ್ಲಿ ಮೇಡಮ್ ಜೊತೆ ಮಾತಾಡ್ತಿರೋದನ್ನ ಯಾರಾದ್ರೂ ನೋಡಿದ್ರೆ ಏನು ಲೆಕ್ಕತೆ? ನಾಳೆಗೆ ನಿನ್ನ ಮರವಾದೆ ನೆಟ್ಕಿರ್ತೈತೇನಿಲ್ಲ? ಯೋಚನೆ ಮಾಡು. ಇಲ್ಲ ಹೋಗ್ಬಾರ್ದು. ನೀವು ಹೇಳೋದೇ ಸರಿ, ನಾನು ಹೋಗೋಕ್ಕಿಲ್ಲ. ಮೇಡಮಿಗೆ ಕೊಟ್ಟಿರೋ ಮಾತು ಮೀರಿದ್ರು ಪರವಾಗಿಲ್ಲ. ನನ್ನ ತೆಪ್ಪಾತು. ನಾ ಹೋಗಿ ಮನಿಕತ್ತೀನಿ. ನೋಡು, ಜಸ್ಟ್ ಕಾಲೇಜ್ ಮುಗಿಸಿದ ದಿವಸಗಳು ಎಷ್ಟು ಹ್ಯಾಂಡ್ಸಮ್ ಆಗಿದೆ ಅಲ್ಲ? ವಾ, ಇದು ನೋಡು, ನಾನು ನಿಮ್ಮಮ್ಮ ಮದುವೆ ಆದ ತಕ್ಷಣ ಮಹಾಬಲಿಪುರಂ ಹೋಗಿದ್ವಿ. ಆಕ್ಚುಲಿ ನಮ್ಮಿಬ್ರು ಲವ್ ಗಟ್ಟಿ ಆಗಿದ್ದ ಅಲ್ಲೇನೆ. ಹೆಂಗಸರ ಮಕ ನೋಡದೆ ಇರೋನೆ, ಹೆಂಗಸರ ಜೊತೆ ಮಾತಾಡದೆ ಇರೋನೆ. ಹುಡುಗಿಯಾಗಿ ಹೇಗೆ ಕತ್ಲಲ್ಲಿ ಬರೋಕ್ಕಾಗುತ್ತೆ ಹೇಳಿ? ಅದರಲ್ಲೂ ನಂಗೆ ಮೊದಲೇ ಕತ್ಲೆ ಅಂದರೆ ಭಯ. ಮೇಡಮ್ನ ಬರೋಕೆ ಹೇಳಿ ನಾನೇ ಹೋಗ್ಲಿಲ್ಲ ಅಂದ್ರೆ ಹೆಂಗೆ? ಇಲ್ಲ ಅವ್ರನ್ನ ಕತ್ಲಲ್ಲಿ ಕಾಯಿಸ್ಬಾರ್ದು. ನಡಿ. ಲೇ ರಾಮ, ಉಸ್ತಾದ್ ಹೇಳಿದ್ನ ಮರ್ತೋದೇ ಇಲ್ಲ. ನಿಜವಾದ ಪೈಲ್ವಾನ ಅದೋನು ಹಿಂಗೆ ಮಾಡ್ತಾನೆ ಇಲ್ಲ. ಮೇಡಮ್ಗೆ ಮಾತು ಕೊಟ್ಬಿಟ್ಟಿವ್ನಿ, ಅದನ್ನ ಹೆಂಗೆ ಮೀರಕ್ಕಾಯ್ತದೆ? ಮೇಡಮ್ಗೆ ಕತ್ಲೆ ಅಂದ್ರೆ ಸ್ಯಾನೆ ದಿಗ್ಲು, ಅಂಥದ್ರಲ್ಲೂ ಬರೋಕೆ ಒಪ್ಕೊಂಡವ್ರೆ. ಅದಕ್ಕೆ ಮೇಡಮೇ ಹೇಳವ್ರೆ, ದೋಸ್ತಿಲಿ ಬ್ರಹ್ಮಚರ್ಯ ಏನು ಹಾಳಾಕಿಲ್ಲ ಅಂತ. ನಾನು ಈಗಲೇ ಹೋಗ್ಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೇಬೇಕು.